ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಕಳೆದ 3 ದಿನಗಳಲ್ಲಿ ಹೈ ವಾಲಟೈಲ್ ಪರ್ಫಾರ್ಮೆನ್ಸ್ ಕೊಡ್ತಿರುವಂತ ಒಂದು ಸ್ಟಾಕ್ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಒಂದಿನ 6-7% ಡೌನ್, ಇನ್ನೊಂದಿನ 5% ಅಪ್, ಇವತ್ತು 17% ಅಪ್. ಈ ರೀತಿ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಗ್ತಿರುವಂತ ಒಂದು ಕಂಪನಿಯ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಇವತ್ತು ಕೆಲವು ರಿಸಲ್ಟ್ ಗಳು ಕೂಡ ಬಂದಿದ್ದಾವೆ. ಆ ರಿಸಲ್ಟ್ ನ ಬಗ್ಗೆ ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ವೆಲ್ತೋರಿಯಾ ಚಾನಲ್ ಅಲ್ಲಿ ನೆನ್ನೆ ಅಪ್ಲೋಡ್ ಆಗಿರುವಂತ ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋದ ಲಿಂಕ್ ಅನ್ನು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಮಿಸ್ ಮಾಡದೆ ನೋಡಿ. ಅಲ್ಲಿ ಖಂಡಿತ ಒಂದಷ್ಟು ಹೊಸ ವಿಚಾರಗಳು ಗೊತ್ತಾಗುತ್ತೆ, ಜೊತೆಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ. ಜೊತೆಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಹೈ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಗ್ತಿರುವಂತ ಆ ಸ್ಟಾಕ್ ಯಾವುದು, ಆ ವಿಚಾರಕ್ಕೆ ನಾವು ಬರೋದಾದ್ರೆ ಅದು ಕಲ್ಯಾಣ್ ಜ್ಯುವೆಲರ್ಸ್. ಮೊನ್ನೆ ದಿನ 6-7% ಡೌನ್ ಆಯ್ತು. ನಿನ್ನೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅಂದ್ರೆ ಅಪ್ ಟು 5% ವರೆಗೂ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡ್ತು. ಇವತ್ತಂತೂ 17% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಯಾಕೆ ಈ ರೀತಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ, ಆ ವಿಷಯಕ್ಕೆ ಹೋಗೋದಕ್ಕೆ ಮುಂಚೆ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡೋಣ. ಗೆಳೆಯರು ನೋಡಬಹುದು, ಇದು ಇವತ್ತಿನ ಪರ್ಫಾರ್ಮೆನ್ಸ್. ಒನ್ ಡೇ 17% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ. ಇನ್ ಕೇಸ್ ನಾವು 5 ಡೇಸ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು, ಮೊನ್ನೆ ದಿನ ಸಡನ್ ಆಗಿ ಬಿತ್ತು 7% ವರೆಗೂ. ನಿನ್ನೆ ಒಂದಷ್ಟು ಅಪ್ ಆಯ್ತು, ಇವತ್ತು ಅದಕ್ಕಿಂತ ಜಾಸ್ತಿ ಅಪ್ ಆಯ್ತು, ಅಂದ್ರೆ 17%. 5 ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ 12% ಪಾಸಿಟಿವ್ ಇದೆ ಇವತ್ತಿನ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ. ಈ ರೀತಿಯ ವಾಲಟಿಲಿಟಿ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ನಾನು ಮೊನ್ನೆಯ ಡೌನ್ ಫಾಲ್ ಬಗ್ಗೆ ಮೊನ್ನೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಎಸ್ಪೆಷಲಿ ಕಂಪನಿ ಬಿಸ್ನೆಸ್ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿತ್ತು. Q1 ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿತ್ತು. ಇದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೆ. ಅಪ್ಡೇಟ್ಸ್ ಚೆನ್ನಾಗಿದೆ, ಯಾಕಂದ್ರೆ 38% ರೆವೆನ್ಯೂ ಗ್ರೋ ಆಗಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಈವನ್ ಸೇಮ್ ಸ್ಟೋರ್ಸ್ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗೇ ಇತ್ತು. 25% ಅಥವಾ 28% ವರೆಗೂ ಕೂಡ ಅಪ್ ಆಗಿತ್ತು ಅಲ್ಲೂ ಕೂಡ. ಬಟ್ ಸ್ಟಿಲ್ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಮಾರ್ಕೆಟ್ ಲೀಡರ್ ಕಂಪನಿ ಯಾವುದು, ಅದು ಟಾಟಾ ಗ್ರೂಪ್ ನ ಟೈಟನ್ ಗೆ ಕಂಪೇರ್ ಮಾಡಿದ್ರೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಕಡಿಮೆ ಇತ್ತು. ಬಟ್ ಅದೊಂದು ದೈತ್ಯ. ಅದಕ್ಕೆ ನಾವು ಖಂಡಿತ ಇದನ್ನ ಕಂಪೇರ್ ಮಾಡೋದು ಅಷ್ಟು ಸರಿಯಾಗಲ್ವೇನೋ. ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಮಾರ್ಕೆಟ್ ಕೆಲವು ಸಲ ಹಂಗೆ ರಿಯಾಕ್ಟ್ ಮಾಡೋದು. ಮೊನ್ನೆ ಕೂಡ ಅದನ್ನೇ ಮಾಡ್ತು. ಪಾನಿಕ್ ಆಗಿ ರಿಟೇಲ್ ಇನ್ವೆಸ್ಟರ್ಸ್ ಏನಾದ್ರು ಮೊನ್ನೆ ಆಚೆ ಹೋಗಿದ್ರೆ ನಿನ್ನೆ ಹಾಗೂ ಇವತ್ತಿನ ರ್ಯಾಲಿಯನ್ನ ಮಿಸ್ ಮಾಡ್ಕೊಂಡಿರ್ತಾರೆ. ಇದಕ್ಕೆ ಹೇಳೋದು, ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆಯಾ, ದೆನ್ ಮಧ್ಯೆ ಬರುವಂತ ವಾಲಟಿಲಿಟಿಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಅಪ್ಸ್ ಅಂಡ್ ಡೌನ್ಸ್ ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತೆ. ಇವತ್ತು 17% ಮೇಲೆ ಹೋಗಿರೋ ಸ್ಟಾಕ್ ಇನ್ನೊಂದಿನ 17% ಕೆಳಗಡೆನೂ ಬರ್ಬೋದು. ಆ ಎಲ್ಲ ಪ್ರಾಬಬಿಲಿಟೀಸ್ ಇದ್ದೇ ಇರುತ್ತೆ. ಆದ್ರೆ ಆ ಕಂಪನಿಯ ಬಿಸ್ನೆಸ್ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಆಸ್ ಎ ಇನ್ವೆಸ್ಟರ್ ನಾವು ಆ ಕಂಪನಿಯ ಬಿಸ್ನೆಸ್ ಅನ್ನ ನೋಡ್ಬೇಕೆ ಹೊರತು ಆ ಕಂಪನಿಯ ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಅಲ್ಲ. ಬಟ್ ಮೋಸ್ಟ್ ಆಫ್ ದ ರಿಟೇಲ್ ಇನ್ವೆಸ್ಟರ್ಸ್ ನೋಡೋದೇನು, ಆ ಕಂಪನಿಯ ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಅನ್ನೇ. ಯಾಕೆಂದ್ರೆ ಅವ್ರಿಗೆ ದಿನ ಅಪ್ ಆಗ್ತಿರ್ಬೇಕು. ಅದು ಸಾಧ್ಯ ಇಲ್ಲ ಮಾರ್ಕೆಟ್ ಅಲ್ಲಿ, ಖಂಡಿತ ಅಪ್ ಆಗೋದಿಲ್ಲ ಪ್ರತಿದಿನ ಕೂಡ. ಕೆಲವು ಸಲ ಈ ರೀತಿಯ ವಾಲಟೈಲ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ಎಸ್ಪೆಷಲಿ ಕೆಲವು ಸಲ ರಿಟೇಲ್ ಇನ್ವೆಸ್ಟರ್ಸ್ ನ ಭಯ ಪಡಿಸೋದಕ್ಕೆ ಈ ರೀತಿ ಪ್ರಯತ್ನಗಳು ನಡೀತವೆ. ಯಾಕಂದ್ರೆ ಸ್ಟಾಕ್ ಕೆಳಗಡೆ ಹೋದ್ರೆ ಡಿಸ್ಕೌಂಟ್ ಅಲ್ಲಿ ತಗೊಳ್ಬಹುದಲ್ಲ. ಯೂಶುವಲಿ ಇನ್ಸ್ಟಿಟ್ಯೂಷನ್ಸ್ ಯಾರು ಪಾನಿಕ್ ಆಗೋದಿಲ್ಲ, ರಿಟೇಲ್ ಇನ್ವೆಸ್ಟರ್ಸ್ ಪಾನಿಕ್ ಆಗೋದು. ರಿಟೇಲ್ ಇನ್ವೆಸ್ಟರ್ಸ್ ಹೆಂಗೆ ಅಂದ್ರೆ ಸ್ಟಾಕ್ 5% ಬಿತ್ತಾ ಓಡೋಗ್ತಾರೆ, ಅದೇ 5% ರ್ಯಾಲಿ ಅಂತ ಓಡಬರ್ತಾರೆ. ಯಾಕೆ ಆ ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡಬೇಕು ಹೂಡಿಕೆ ಮಾಡಬಾರ್ದು ಅಂತ ಥಿಂಕ್ ಮಾಡಲ್ಲ. ಅಪ್ಸ್ ಅಂಡ್ ಡೌನ್ಸ್ ಆಗ್ತಿದ್ಯಾ ಅದ್ರ ಮೇಲೆ ಡಿಸಿಷನ್ ತಗೊಂಡ್ಬಿಡ್ತಾರೆ. ಇಲ್ಲಿ ಒಂದು ಪಾಠ ಇದೆ. ಆ ಕಂಪನಿ ಬಿಸ್ನೆಸ್ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನಾವು ಆಟದಲ್ಲಿ ಇರಬೇಕಾಗುತ್ತೆ. ಆಗ್ಲೇ ಗೆಲ್ಲುವಂತ ಸಾಧ್ಯತೆಗಳು ಜಾಸ್ತಿ ಆಗೋದು. ಗೊತ್ತಿಲ್ಲ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಈ ಕಂಪನಿಯಲ್ಲಿ ಅಂತ. ಬಟ್ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ, ಒಳ್ಳೆ ಲಾಭ ಅಂತೂ ಆಗಿದೆ ಹೂಡಿಕೆ ಮಾಡಿರೋರಿಗೆ. ಹಾಗೆ ಏನಾದ್ರೂ ಸ್ಪೆಷಲ್ ಕಾರಣಗಳಿದೆಯಾ? ಇವತ್ತೇನು ಯಾವುದೇ ಹೊಸ ಸ್ಪೆಷಲ್ ಕಾರಣ ಬಂದಿಲ್ಲ. ನೀವು ಇಲ್ಲಿ ನೋಡಬಹುದು, ಆಫ್ಟರ್ ರೋಬಸ್ಟ್ Q1 ಬಿಸ್ನೆಸ್ ಅಪ್ಡೇಟ್ಸ್ ಮೊನ್ನೆನೇ ರಿಲೀಸ್ ಆಗಿತ್ತು. ಅದಕ್ಕೆ ನೆಗೆಟಿವ್ ರಿಯಾಕ್ಷನ್ ಬಂತು. ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಇವತ್ತು ಕೂಡ ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಇದರಿಂದ ಒಂದು ವಿಷಯನ ನೀವು ಅರ್ಥ ಮಾಡ್ಕೊಳ್ಳಿ, ಕಂಪನಿ ಬಿಸ್ನೆಸ್ ಚೆನ್ನಾಗಿದೆಯಾ, ಬೇರೆ ಯಾರಿಗೋ ಏನೋ ಅನ್ಸೋದು ಬೇರೆ ವಿಚಾರ. ಅವ್ರಿಗೆ ಚೆನ್ನಾಗಿದೆ ಅನ್ಸುತ್ತಾ ಚೆನ್ನಾಗಿಲ್ಲ ಅನ್ಸುತ್ತಾ ಬೇರೆ ವಿಚಾರ. ನಿಮ್ಗೆ ಏನ್ ಅನ್ಸುತ್ತೆ ಆ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್, ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು. ಅದು ನಿಮ್ಗೆ ಲಾಭ ಅಥವಾ ನಷ್ಟವನ್ನು ಉಂಟು ಮಾಡೋದೇ ಹೊರತು ಇನ್ನೊಬ್ಬರ ಮೇಲೆ ಅಥವಾ ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ನ ಮೇಲೆ ನೀವು ನಿರ್ಧಾರ ತಗೊಂಡ್ರೆ ಖಂಡಿತ ಇನ್ ಕೇಸ್ ಇವತ್ತು ಲಾಭ ಆದ್ರೂ ಇನ್ನೊಂದಿನ ಯಾವತ್ತು ನಷ್ಟ ಆಗೋ ಎಲ್ಲ ಸಾಧ್ಯತೆಗಳಿರುತ್ತೆ. ಜೊತೆಗೆ ಓವರ್ ಆಲ್ ನಷ್ಟ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮಗೆ ಆ ಕಂಪನಿಯ ಬಿಸ್ನೆಸ್ ಇಷ್ಟ ಆಗಬೇಕು. ನೀವು ಆ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೇಕೆ ಹೊರತು ಇನ್ನೊಬ್ರು ಹೇಳಿದ್ರು ಅಂತ ಆಗ್ಲಿ ಅಥವಾ ಸ್ಟಾಕ್ ಪ್ರೈಸ್ ಅಲ್ಲಿ ಚೇಂಜಸ್ ಆಗ್ತಿದೆ ಅಂತ ಆಗ್ಲಿ ಆಗಬಾರ್ದು. ಸೊ ಈ ಪಾಠವನ್ನ ಮಾರ್ಕೆಟ್ ಅಲ್ಲಿ ಯಾವತ್ತೂ ಮರಿಬಾರ್ದು. ನಾನು ನೆಕ್ಸ್ಟ್ ರಿಸಲ್ಟ್ ಗಳ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ನ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು.
ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ರಿಸಲ್ಟ್ ಯಾವ್ದಿದ್ದು, ಇವತ್ತು IT ಮೇಜರ್ TCS ನ ರಿಸಲ್ಟ್ ಇತ್ತು. ನಾನೀಗ BSc ವೆಬ್ಸೈಟ್ ಅಲ್ಲಿ ಇದ್ದೀನಿ. ಇನ್ ಕೇಸ್ ನೀವು ಯಾರಾದ್ರೂ ಯಾವುದೇ ಕಂಪನಿಯ ರಿಸಲ್ಟ್ ಅನ್ನು ನೋಡಬೇಕು ಅಂದ್ರೆ BSc ಅಥವಾ NSC ಅಫಿಷಿಯಲ್ ಸೈಟ್ ಅನ್ನು ಓಪನ್ ಮಾಡಿ. ಜಸ್ಟ್ ಗೂಗಲ್ ಅಲ್ಲಿ BSc ಇಂಡಿಯಾ ಅಂತ ಕೊಟ್ರೆ ಬರುತ್ತೆ, ಅಥವಾ NSC ಇಂಡಿಯಾ ಅಂತ ಕೊಟ್ಟರು ಕೂಡ ಬರುತ್ತೆ. ಇಲ್ಲಿ ಬಂದು ಸರ್ಚ್ ಬಾರ್ ಅಲ್ಲಿ TCS ಅಂತ ನಾನು ಸರ್ಚ್ ಮಾಡ್ತೀನಿ. TCS ಅಂತ ಕೊಟ್ರೆ ನೀವು ಇಲ್ಲಿ ನೋಡಬಹುದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಬಂತು. ಇದನ್ನ ಕ್ಲಿಕ್ ಮಾಡ್ತೀನಿ. ಈಗ ಇಲ್ಲಿ TCS ಓಪನ್ ಆಗಿದೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಕಂಪನಿಯ ಅನೌನ್ಸ್ಮೆಂಟ್ಸ್ ಇರುತ್ತೆ. ನೀವು ಇಲ್ಲಿ ನೋಡಬಹುದು ಅನೌನ್ಸ್ಮೆಂಟ್ಸ್ ಅಂತ ಇದೆ. ನಾನು ಜಸ್ಟ್ ಎಲ್ಲಾನು ನೋಡೋಣ ಯಾವೆಲ್ಲ ಅನೌನ್ಸ್ಮೆಂಟ್ ಗಳು ಮಾಡಿದೆ. ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಕಂಪನಿ ಸಬ್ಮಿಟ್ ಮಾಡಿರುವಂತ ಎಲ್ಲ ಫೈಲ್ಸ್ ಇಲ್ಲಿದೆ. ಇಲ್ಲಿ ಕಾರ್ಪೊರೇಟ್ ಆಕ್ಷನ್ ಫೈಲ್ ಇದೆ. ಹಾಗೆ ಕೆಳಗಡೆ ಬಂದ್ರೆ ಕಂಪನಿ ಅಪ್ಡೇಟ್ ಇದೆ. ಹಾಗೆ ರಿಸಲ್ಟ್ ಇದೆ. ಸೊ ಈ ರಿಸಲ್ಟ್ ಅಂದ್ರೆ PDF ಸಿಂಬಲ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ PDF ಫೈಲ್ ಓಪನ್ ಆಗುತ್ತೆ. ಅದರಲ್ಲಿ ರಿಸಲ್ಟ್ ಇರುತ್ತೆ. ನಾನು ಇದನ್ನ ಕ್ಲಿಕ್ ಮಾಡ್ತೀನಿ. ಈಗ ಆ PDF ಫೈಲ್ ಓಪನ್ ಆಗಿದೆ. 16 ಪುಟಗಳ PDF ಫೈಲ್ ಇದು. ಇಲ್ಲ ಸ್ವಲ್ಪ ಕೆಳಗಡೆ ಹೋಗ್ಬೇಕಾಗುತ್ತೆ ಕಂಪನಿಯ ರಿಸಲ್ಟ್ ನೋಡ್ಬೇಕಂದ್ರೆ. ಅದಕ್ಕೆ ಮುಂಚೆ ಕಂಪನಿ ನೋಡಬಹುದು 12 ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಇವತ್ತು. ರಿಸಲ್ಟ್ ನ ಜೊತೆ ಇಂಟರಿಮ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಜುಲೈ 31, 2026 ಒಳಗಡೆ ಇದು ನಿಮ್ಗೆ ಬರುತ್ತೆ. ಯಾಕಂದ್ರೆ ಜುಲೈ 15 ರೆಕಾರ್ಡ್ ಡೇಟ್ ಆಗಿ ಕಂಪನಿ ಫಿಕ್ಸ್ ಮಾಡಿದೆ. ಇದು ಇಂಟರಿಮ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಏನ್ ಬೇಕಾಗಿರೋದಿಲ್ಲ. ಇನ್ ಕೇಸ್ ಕಂಪನಿ ಫೈನಲ್ ಡಿವಿಡೆಂಡ್ ಅಂತ ಅನೌನ್ಸ್ ಮಾಡಿದ್ರೆ ಆಗ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ. ಬಟ್ ಇಂಟರಿಮ್ ಡಿವಿಡೆಂಡ್ ಗೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗಲ್ಲ. ಬೋರ್ಡ್ ಅಪ್ರೂವಲ್ ಕೊಟ್ರೆ ಮುಗಿತು. ಹಾಗಾಗಿ ಜುಲೈ 15 ರೆಕಾರ್ಡ್ ಡೇಟ್ ಅಂತ ಅನೌನ್ಸ್ ಮಾಡಿದೆ. 31ನೇ ತಾರೀಕು ಒಳಗಡೆ 12 ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಶೇರ್ ಹೋಲ್ಡರ್ಸ್ಗೆ. ಈಗ ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ. ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು 8ನೇ ಪೇಜ್ ಅಲ್ಲಿ ಕನ್ಸಾಲಿಡೇಟೆಡ್ ನಂಬರ್ಸ್ ಇದೆ. ನಾವು IT ಸೆಕ್ಟರ್ ನ ನಂಬರ್ಸ್ ಅನ್ನು ನೋಡುವಾಗ ಕನ್ಸಾಲಿಡೇಟೆಡ್ ನಂಬರ್ ಅನ್ನು ನೋಡಬೇಕು. ಅದೇ ನೀವು ಬ್ಯಾಂಕಿಂಗ್ ಸೆಕ್ಟರ್ ನ ನಂಬರ್ ನೋಡ್ತೀರಿ ಅಂದ್ರೆ ಅಲ್ಲಿ ಸ್ಟ್ಯಾಂಡ್ ಅಲೋನ್ ನಂಬರ್ ಅನ್ನು ನೋಡಬೇಕು. ಇಲ್ಲಿ ಕನ್ಸಾಲಿಡೇಟೆಡ್ ನಂಬರ್ ಅನ್ನು ನೋಡೋಣ. ಇಲ್ಲಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿ ಇದೆ ನೋಡಬಹುದು. ರುಪೀಸ್ ಇನ್ ಕ್ರೋರ್. ಹಾಗೆ ಕ್ವಾರ್ಟರ್ಸ್ ಜೂನ್ 30, 2025 ಅಂದ್ರೆ ಇಯರ್ ಆನ್ ಇಯರ್. ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂದ್ರೆ ಲಾಸ್ಟ್ ಕ್ವಾರ್ಟರ್ದು. ಇದು ಈ ಕ್ವಾರ್ಟರ್ದು Q1. ಕಂಪನಿಯ ಟೋಟಲ್ ಇನ್ಕಮ್ ಹಿಂದಿನ ವರ್ಷ 65,097 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 71,455 ಕೋಟಿ. ಈಗ 73,843 ಕೋಟಿ ಆಗಿದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ, ಅಂದ್ರೆ ಇನ್ಕಮ್ ಅಲ್ಲಿ. ನಂತರ ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು. ಹಿಂದಿನ ವರ್ಷ 48,118 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 53,093 ಕೋಟಿ. ಈಗ 55,231 ಕೋಟಿ ಖರ್ಚು ಮಾಡಿದೆ ಕಂಪನಿ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂಡ್ ಎಕ್ಸೆಪ್ಷನಲ್ ಐಟಮ್ಸ್ ಬರುತ್ತೆ. ನೀವು ಇಲ್ಲಿ ನೋಡಬಹುದು. ಹಿಂದಿನ ವರ್ಷ PBT 16,979 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 18,362 ಕೋಟಿ. ಈಗ 18,612 ಕೋಟಿ ಆಗಿದೆ. ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಈ ಸಲ ಒಂದು ಎಕ್ಸೆಪ್ಷನಲ್ ಐಟಮ್ಸ್ ಇದೆ. 668 ಕೋಟಿ ಸೆಟಲ್ಮೆಂಟ್ ಆಫ್ ಲೀಗಲ್ ಕ್ಲೈಮ್ ಇದೆ. ನೋಟ್ ನಂಬರ್ 2 ನಲ್ಲಿ ಕಂಪನಿ ಮೆನ್ಷನ್ ಮಾಡಿರುತ್ತೆ. ಮೇ ಬಿ TCS ಒಂದು ಅಮೆರಿಕದಲ್ಲಿ ಕೇಸ್ ಇತ್ತು, ಅದ್ರ ಬಗ್ಗೆ ಇರಬಹುದು, ನೋಡೋಣ. ಯಾಕಂದ್ರೆ ಅಲ್ಲಿ ಕೋರ್ಟ್ ಹೋಗಿತ್ತು ಕಂಪನಿ, ಬಟ್ ಕೋರ್ಟ್ ಅಲ್ಲಿ ಕಂಪನಿ ಪರವಾಗಿ ಬರ್ಲಿಲ್ಲ ಆರ್ಡರ್. ಅದನ್ನ ನಾನು ಒಂದ್ಸಲ ನ್ಯೂಸ್ ಅಲ್ಲಿ ಕವರ್ ಮಾಡಿದ್ದೆ ಕೂಡ. ಅದೇನಾ ಅಥವಾ ಬೇರೆದಾಗ ಗೊತ್ತಿಲ್ಲ. ನೋಟ್ ನಂಬರ್ 2 ನಲ್ಲಿ ನೋಡೋಣ, ಗೊತ್ತಾಗುತ್ತೆ. ಈ 668 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ PBT ಅಲ್ಲಿ ಕಡಿಮೆ ಆಗಿದೆ. ಮತ್ತೆ ನೋಡಬಹುದು ಇಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಪರ್ಫಾರ್ಮೆನ್ಸ್ ನೋಡಿದ್ರೆ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗುತ್ತೆ. ಇನ್ನು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡೋದಾದ್ರೆ ಹಿಂದಿನ ವರ್ಷ 12,819 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 13,784. ಈಗ 13,420 ಕೋಟಿ ಆಗಿದೆ. ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಜೊತೆಗೆ ಕಂಪನಿಯ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಈ ಸಲನು ಕೂಡ ನೋಡಬಹುದು 37,715ರಿಂದ 42,000ಕ್ಕೆ ಅಪ್ ಆಗಿದೆ. ಅಂದ್ರೆ 42,137 ಕೋಟಿ. ಹಿಂದಿನ ಸಲ 40,143 ಕೋಟಿ ಇತ್ತು. ಯೂಶಲಿ IT ಕಂಪನಿಗಳಲ್ಲಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಈ ಸಲ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಕಂಪನಿ ಇದಕ್ಕೆ ರೀಸನ್ ಕೊಟ್ಟಿದೆ. ಸ್ಯಾಲರಿ ಜಾಸ್ತಿ ಮಾಡಿದೆ, ವೇಜಸ್ ಇನ್ಕ್ರಿಮೆಂಟ್ ಕಾರಣಕ್ಕೆ ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಜಾಸ್ತಿ ಆಗಿದೆ. ಏನು ಅರ್ನಿಂಗ್ಸ್ ಪರ್ ಶೇರ್ ನೋಡೋದು ಇಲ್ಲೂ ಕೂಡ ಸೇಮ್ ಪ್ರಪೋರ್ಷನೇಟ್ ಅಡ್ಜಸ್ಟ್ ಆಗುತ್ತೆ. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇರುತ್ತೆ, ಇಯರ್ಲಿ ಅಪ್ ಆಗುತ್ತೆ. ಏನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ, ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಇನ್ನು ಕನ್ಸ್ಯೂಮರ್ ಬಿಸ್ನೆಸ್ ಅಲ್ಲಿ ಲಾಸ್ಟ್ ಕ್ವಾರ್ಟರ್ ಹೋಲಿಸಿದ್ರೆ ಕಡಿಮೆ ಇದೆ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಬಟ್ ಇಯರ್ಲಿ ಇಂಪ್ರೂವ್ ಆಗಿದೆ. ಕಮ್ಯುನಿಕೇಶನ್, ಮೀಡಿಯಾ ಅಂಡ್ ಟೆಕ್ನಾಲಜಿನಲ್ಲಿ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ, ಇಯರ್ಲಿ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಲೈಫ್ ಸೈನ್ಸಸ್ ಅಲ್ಲೂ ಕೂಡ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಇನ್ನು ನೋಟ್ ನಂಬರ್ 2 ನೋಡೋಣ ಏನ್ ಕಾರಣ ಕೊಟ್ಟಿದೆ ಅಂತ ನೋಡಬಹುದು. ಇನ್ ಏಪ್ರಿಲ್ 2019 ಕಂಪ್ಯೂಟರ್ ಸೈನ್ಸಸ್ ಕಾರ್ಪೊರೇಷನ್ ರೆಫರ್ಡ್ ಟು ಆಸ್ CSC ಫೈಲ್ಡ್ ಎ ಲೀಗಲ್ ಕ್ಲೈಮ್ ಅಗೇನ್ಸ್ಟ್ ದ ಕಂಪನಿ ಇನ್ ದ ಕೋರ್ಟ್ ಆಫ್ ನಾರ್ಥನ್ ಡಿಸ್ಟ್ರಿಕ್ಟ್ ಆಫ್ ಟೆಕ್ಸಾಸ್ ಅಂಡ್ ಡಲ್ಲಾಸ್ ಡಿವಿಷನ್. ಎಸ್, ಅಮೆರಿಕಾದಲ್ಲಿ ಏನು ಕೇಸ್ ನಡೀತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆನೆ, ಅಂದ್ರೆ ಒಂದು ಟ್ರೇಡ್ ಸೀಕ್ರೆಟ್ ಗೆ ಸಂಬಂಧಪಟ್ಟಂತ ಕೇಸ್ ಆಗಿತ್ತು. ಆ ಕೇಸ್ ಕಂಪನಿಯ ಪರವಾಗಿ ಬರಲಿಲ್ಲ. ಕೋರ್ಟ್ ಆರ್ಡರ್ ಅನ್ನ ಮಾಡಿತ್ತು $112 ಮಿಲಿಯನ್
ಪೇ ಮಾಡ್ಲಿಕ್ಕೆ, ಹಾಗೆ ಇಂಟ್ರೆಸ್ಟ್ ಪೇಮೆಂಟ್ ವಿತ್ $26 ಮಿಲಿಯನ್. ಇದನ್ನ ಪೇ ಮಾಡಿದೆ. ಅದಕ್ಕಾಗಿ ಕಂಪನಿಗೆ ಆ ಅಡಿಷನಲ್ ಎಕ್ಸ್ಪೆನ್ಸಸ್ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು ಈ ಸಲ. ಏನು ಕಂಪನಿ ಬೇರೆ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದೆ. Q1 ರೆವೆನ್ಯೂ ಕ್ವಾರ್ಟರ್ ಆನ್ ಕ್ವಾರ್ಟರ್ 2% ರೈಸ್ ಆಗಿದೆ. ಇಯರ್ ಆನ್ ಇಯರ್ ನಿಯರ್ಲಿ 13% ರೈಸ್ ಆಗಿದೆ. ಏನು CC ಗ್ರೋತ್ ನೋಡಬಹುದು 0.4% ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ಇನ್ನು ಅನ್ಯುಲೈಸ್ಡ್ AI ರೆವೆನ್ಯೂ ನೋಡಬಹುದು $2.6 ಬಿಲಿಯನ್ ಅನ್ನು ತಲುಪಿದೆ. Q1 FY27 ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ 13.6% ರೈಸ್ ಆಗಿದೆ. ಸೊ AI ರೆವೆನ್ಯೂ ಇದು AI ರಿಲೇಟೆಡ್ ಬಿಸಿನೆಸ್ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಲ್ಲೂ ಕೂಡ ಆಪರೇಟಿಂಗ್ ಮಾರ್ಜಿನ್ 24% ಇದೆ, ನೆಟ್ ಮಾರ್ಜಿನ್ 19.2% ಇದೆ. ಹಾಗೆ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ TCV $9.5 ಬಿಲಿಯನ್ ಇದೆ. Q1 ಅಲ್ಲಿ ಪಡ್ಕೊಂಡಿರುವಂತದ್ದು. ಈ ಕ್ವಾರ್ಟರ್ ಅಲ್ಲಿ $9.5 ಬಿಲಿಯನ್ ಮೊತ್ತದ ಕಾಂಟ್ರಾಕ್ಟ್ಸ್ ಅನ್ನ ಕಂಪನಿ ಪಡ್ಕೊಂಡಿದೆ. ಅದರಲ್ಲಿ ನ್ಯೂ AI ಲೆಡ್ ಬಿಸಿನೆಸ್ ಟ್ರಾನ್ಸ್ಫಾರ್ಮೇಶನ್ ಡೀಲ್ಸ್ ನೋಡಬಹುದು. SKF ಜೊತೆ $800 ಮಿಲಿಯನ್ ಮೊತ್ತದ AI ರಿಲೇಟೆಡ್ ಡೀಲ್ ಮಾಡ್ಕೊಂಡಿದೆ. ಜೊತೆಗೆ $multi-million ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ವಿತ್ ಸರ್ವಿಸ್ ನೌ ನ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಜೊತೆಗೆ ಯುರೋಪ್ ಬೇಸ್ಡ್ ಫಾರ್ಚೂನ್ ಗ್ಲೋಬಲ್ 50 ಕಂಪನಿಯ ಜೊತೆ ಕೂಡ $multi-million ಒಪ್ಪಂದವನ್ನ ಮಾಡ್ಕೊಂಡಿದೆ. ಯಾವ ಕಂಪನಿ ಅಂತ ಡಿಸ್ಕ್ಲೋಸ್ ಮಾಡಿಲ್ಲ TCS, ಬಟ್ 2 ಈ ರೀತಿಯ $multi-million ಒಪ್ಪಂದವನ್ನ ಮಾಡ್ಕೊಂಡಿದೆ. ಇನ್ನು ET ನಾವು ಪೋಲ್ ಎಸ್ಟಿಮೇಟ್ ಏನ್ ಮಾಡಿ ಬೀಟ್ ಆಗಿದೆಯಾ ಅಂತ ನೋಡೋದಾದ್ರೆ 13,273 ಕೋಟಿ ಪ್ರಾಫಿಟ್ ಅನ್ನು ಎಸ್ಟಿಮೇಟ್ ಮಾಡಿತ್ತು ಎಕನಾಮಿಕ್ ಟೈಮ್ಸ್. 13,349 ಕೋಟಿ ರಿಪೋರ್ಟ್ ಮಾಡಿದೆ. ಅಂದ್ರೆ ಎಸ್ಟಿಮೇಟ್ ನ ಬೀಟ್ ಮಾಡಿದೆ. ರೆವಿನ್ಯೂ ನಲ್ಲಿ 72,034 ಕೋಟಿ ಎಸ್ಟಿಮೇಟ್ ಮಾಡಿದ್ರು. 72,275 ಕೋಟಿ ರಿಪೋರ್ಟ್ ಮಾಡಿದೆ ಕಂಪನಿ. ಎಬಿಟ್ 17,194 ಕೋಟಿ ಎಸ್ಟಿಮೇಟ್ ಮಾಡಿದ್ರೆ 17,317 ಕೋಟಿ ರಿಪೋರ್ಟ್ ಮಾಡಿದೆ. ಎಬಿಟ್ ಮಾರ್ಜಿನ್ 23.9 ಅನ್ನ ಎಸ್ಟಿಮೇಟ್ ಮಾಡಿದ್ದು. ಇಲ್ಲೂ ಕೂಡ 23.96% ಇದೆ. ಅಂದ್ರೆ ಅಲ್ಲೂ ಕೂಡ ಬೀಟ್ ಆಗಿದೆ. ಅಂದ್ರೆ ಎಸ್ಟಿಮೇಟ್ಸ್ ಅನ್ನು ಕೂಡ ಬೀಟ್ ಮಾಡಿದೆ. ಬಟ್ ಇಲ್ಲಿ ಒಬ್ಬೊಬ್ಬರ ಎಸ್ಟಿಮೇಷನ್ಸ್ ಒಂದೊಂದ್ ತರ ಇರುತ್ತೆ. ಬಟ್ ET ನಾವು ಎಸ್ಟಿಮೇಟ್ ಏನ್ ಮಾಡಿತ್ತು ಅದನ್ನ ಬೀಟ್ ಮಾಡಿದೆ ಕ್ಲಿಯರ್ ಆಗಿ ಕಂಪನಿ. ಇನ್ನು ಅಟ್ರಿಷನ್ ರೇಟ್ ಕೂಡ 13.6 ಇದೆ. ಕಂಪೇರ್ ಟು ಪ್ರೀವಿಯಸ್ ಕ್ವಾರ್ಟರ್ ಸ್ವಲ್ಪ ಜಾಸ್ತಿ ಆಗಿದೆ ಅಟ್ರಿಷನ್ ರೇಟ್. ಇನ್ನು ಕಂಪನಿ ಮ್ಯಾನೇಜ್ಮೆಂಟ್ ಹೇಳಿರೋ ಬಗ್ಗೆ ಸುದ್ದಿ ಇದೆ ನೋಡಬಹುದು. CFO ಹೇಳಿರೋದು, ಹಾಗೆ ಕಂಪನಿಯ CEO ಅಂಡ್ MD ಕೃತಿವಾಸನ್ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್ ಒಂದ್ಸಲ ನೋಡ್ಕೊಳ್ಬಹುದು. ಇದು ಈ PDF ಫೈಲ್ ಅಲ್ಲೇ ಇದೆ. ಇಲ್ಲೇ ಕೆಳಗಡೆ ಬಂದ್ರೆ ಇಲ್ಲಿದೆ ನೋಡಬಹುದು. ಕೃತಿವಾಸನ್ ಅವರು CFO ಹೇಳಿರೋದು ಎಲ್ಲಾನು ಕೂಡ ಇಲ್ಲಿದೆ. ಅದನ್ನೇ ಮೀಡಿಯಾ ಹೌಸಸ್ ಇಲ್ಲಿ ಹಾಕೊಂಡಿದ್ದಾರೆ ಬ್ರೀಫ್ ಆಗಿ. ಓವರ್ ಆಲ್ ಪ್ರಾಫಿಟ್ ಬಿದ್ದಿರೋದು ಯಾಕೆ ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್, ಲೀಗಲ್ ಸೆಟಲ್ಮೆಂಟ್ ನೋಡಿದ್ವಲ್ಲ ಅಮೆರಿಕದ ಕೇಸ್ತು, ಹಾಗಾಗಿ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು TCS ರಿಸಲ್ಟ್ ಬಂದ ಮೇಲೆ ADR ಗಳಲ್ಲಿ ಏನಾದ್ರು ರಿಯಾಕ್ಷನ್ ಇದೆಯಾ? ವಿಪ್ರೋ ADR ಅಲ್ಲಿ ನೋಡಬಹುದು ಪ್ರೀ ಮಾರ್ಕೆಟ್ ಇದು, ಇನ್ನು ಮಾರ್ಕೆಟ್ ಓಪನ್ ಆಗಿಲ್ಲ. ಅಂದ್ರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ಅಮೆರಿಕನ್ ಮಾರ್ಕೆಟ್ ಇನ್ನು ಓಪನ್ ಆಗಿಲ್ಲ. ಹಾಗಾಗಿ ಪ್ರೀ ಮಾರ್ಕೆಟ್ ಸೆಷನ್ ಇದು 1% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ವಿಪ್ರೋ. ಇನ್ನು ಇನ್ಫೋಸಿಸ್ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ಡೌನ್ ಇದೆ 0.18%. ಅಂದ್ರೆ ಬಿಗ್ ರಿಯಾಕ್ಷನ್ ಏನಿಲ್ಲ ಹಂಗ್ ನೋಡಿದ್ರೆ ಆಫ್ಟರ್ ರಿಸಲ್ಟ್ಸ್. ನೋಡೋಣ ಅಮೆರಿಕನ್ ಮಾರ್ಕೆಟ್ ಓಪನ್ ಆದ್ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಅದನ್ನ ಕವರ್ ಮಾಡಿ ತಿಳಿಸ್ಕೊಡ್ತೇನೆ. ಇನ್ನಿವತ್ತು 2 ಇತರೆ ಕಂಪನಿಗಳ ರಿಸಲ್ಟ್ ಕೂಡ ಇತ್ತು. ಇಮ್ಕೋ ಎಲೆಕಾನ್ ನೋಡಬಹುದು. ಇಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇಮ್ಕೋ ಎಲೆಕಾನ್ ಅಲ್ಲಿ Q1 ಅಲ್ಲಿ. ಇನ್ನು GM ಬ್ರೇವರೀಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇಲ್ಲೂ ಕೂಡ ನೋಡಬಹುದು ಇಯರ್ ಆನ್ ಇಯರ್ 23% ರೈಸ್ ಆಗಿದೆ. ಬಟ್ ಕ್ವಾರ್ಟರ್ಲಿ 2 crores ಕಡಿಮೆ ಆಗಿದೆ ಕಂಪನಿಯ ಸೇಲ್ಸ್. ಎಬಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 50% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 46% ಅಪ್ ಆಗಿದೆ. ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ GM ಬ್ರೇವರೀಸ್ ಅಲ್ಲಿ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.